ಕುಸುಮ ಯೂಟ್ಯೂಬ್ ಚಾನಲ್. ಇವತ್ತು ಮಿರ್ಚಿ ಬಜ್ಜಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಅದಕ್ಕೆ ಏನೆಲ್ಲ ಐಟಮ್ ಬೇಕಂತ ನೋಡ್ಕೊಂಬರೋಣ ಬನ್ನಿ. ಇಲ್ಲಿ ನಾನು ಕಾಯಿ ಮೆಣಸನ್ನು ತಗೊಂಡಿದ್ದೇನೆ. ಇದನ್ನು ನನಗೆ ಎಷ್ಟು ಬೇಕು ಈ ಥರ ಉದ್ದಕ್ಕೆ ಸೀಳಿ ತಗೋಬೇಕು. ಇದು ಈ ಥರ ಮಾಡೋದ್ರಿಂದ ನಮಗೆ ಮಸಾಲೆ ಎಲ್ಲ ಒಳಗೆ ಹಿಡಿತದೆ, ನೋಡಿ ಕಾಣಿಸ್ತದ. ಮತ್ತು ಇಲ್ಲಿ ತುದಿ ಕಟ್ ಮಾಡಿದ್ದೇನೆ. ಈ ಥರ ಎಲ್ಲವನ್ನು ಮಾಡಿ ಇಟ್ಕೊಂಡಿದ್ದೇನೆ ನಾನು. ಈಗ ಇದು ರೆಡಿಯಾಗಿದೆ. ಇದು ತೊಳೆದು ಒರೆಸ್ಬಿಟ್ಟು ಮತ್ತೆ ಉದ್ದಕ್ಕೆ ಸೀಡಿ ತುದಿ ಕಟ್ ಮಾಡಿ ತಗೊಂಡದ್ದು ನೋಡಿದ್ರಾ. ಇಲ್ಲಿ ಕಟ್ ಮಾಡಿದ್ದೇನೆ ಮತ್ತೆ ಉದ್ದಕ್ಕೆ ಸೀಳಿದ್ದೇನೆ ಕೂಡ, ಕಾಣಿಸ್ತಾ ಇದೆ ಅಲ್ವಾ. ನೋಡಿ ಈ ಥರ ಸೀಳ್ಕೊಂಡ್ರೆ ನಮಗೆ ತುಂಬ ಚೆನ್ನಾಗಿ ಬೇಯ್ತದೆ ಒಳಗಿದು ಮೆಣಸು ಕೂಡ, ಮತ್ತು ಟೇಸ್ಟಿಯಾಗಿ ಕೂಡ ಬರ್ತದೆ. ಬನ್ನಿ, ಈಗ ಒಂದು ಬೌಲ್ ತಗೊಂಡಿದ್ದೀನಿ ನಾನು. ಇದಕ್ಕೆ 2 ಬೌಲು ಕಡಲೆ ಹಿಟ್ಟು, ಹಸಿ ಕಡಲೆ ಹಿಟ್ಟು ಹೇಳ್ತಾರಲ್ವ ಮಿರ್ಚಿ ಬಜ್ಜಿ ಮಾಡೋದು, ಅದನ್ನು ತಗೊಳ್ತೀನಿ. ಇಲ್ಲಿ ನಾನು 1 ಬೌಲಷ್ಟು ಕಡಲೆ ಹಿಟ್ಟು ತಗೊಂಡಿದ್ದೀನಿ. ಇನ್ನೊಂದು ಬೌಲ್ ಕೂಡ ತಗೊಳ್ತೀನಿ ನಾನು. ನಿಮಗೆ ಎಷ್ಟು ಬೇಕು 1 ಬೌಲಿಂದ ಕೂಡ ಮಾಡ್ಕೋಬೋದು. ಈಗ ನಾನು 2 ಬೌಲಷ್ಟು ತಗೊಂಡೆ. ಇಷ್ಟು ಆಯಿತು. ಇದಕ್ಕೆ ನಾನು ಸ್ವಲ್ಪ ಅಜ್ವಾನ ಹಾಕ್ತೀನಿ. ಓಂಕಾಳು ಹೇಳ್ತಾರಲ್ವ ಅದನ್ನು ಈ ಥರ ಹಾಕ್ಕೊಂಡು ಸ್ವಲ್ಪ ಉದ್ದಬೇಕು. ಈ ಥರ ಉಜ್ಜಿ ಇದಕ್ಕೆ ಹಾಕೋಬೇಕು. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳುವ. ಮತ್ತೆ ಒಂದು ಅರ್ಧ ಸ್ಪೂನಷ್ಟು ಮೆಣಸಿನ ಪೌಡ್ರ್ ಹಾಕೊಳ್ಳುವ. ಟೇಸ್ಟ್ ಚೆನ್ನಾಗಿರ್ತದೆ, ಅದಕ್ಕೋಸ್ಕರ. ಅದನ್ನು ತಗೊಂಡಿದ್ದೀನಿ. ಈಗ ನಾವು ಮಿಕ್ಸ್ ಮಾಡುವ. ಎಷ್ಟು ಹದ ಬೇಕು. ಬನ್ನಿ ಈಗ ಎಣ್ಣೆಲಿ ಬಿಡುವ, ಹೇಗಂತ ನೋಡುವ ಬನ್ನಿ. ಈಗ ಬಣಲೆ ಕಾದಿದೆ, ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದು ಎಣ್ಣೆ ಕಾಯಬೇಕು. ಇದು ಪ್ರಾಚೀನ್ ರೈಸ್ ಬ್ರಾಂಡ್ ಆಯಿಲ್ ಅಂತ, ಇದನ್ನು ನಾನು ಯೂಸ್ ಮಾಡ್ತೀನಿ. ನನಗೆ ಇದೇ ಇಷ್ಟ ಆಗೋದು, ಅದಕ್ಕೋಸ್ಕರ ನಾನು ಇದನ್ನು ಯೂಸ್ ಮಾಡ್ತೀನಿ. ನಿಮಗೆ ಯಾವ ಎಣ್ಣೆ ಬೇಕು ನೀವು ಅದನ್ನು ಯೂಸ್ ಮಾಡಿ. ಡೈರೆಕ್ಟ್ ಹಾಗೆ ಮಾಡೋದ್ರಿಂದ ಬೇಯೋದಿಲ್ಲ ಅದು, ಅದಕ್ಕೋಸ್ಕರ. ನೋಡಿ ಹೀಗೆ ಬಂತು. ಟೇಸ್ಟ್ ನೋಡುವ ಹೇಗೆ ಅಂತ. ಹೇಗೆ ಬಂದಿದೆ ಅಂತ ನೋಡವ.
ಸೂಪರ್ ಗೈಸ್, ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತಂತ ಹೇಳಿ. ಹೇಗೆ ಬಂತಂತ ನೋಡುವ. ಆ ಕ್ರಿಸ್ಪಿನೆಸ್ ಹೇಗಿದೆ ನೋಡಿ ನೋಡಿ ತೋರಿಸ್ತೇನೆ ನಿಮಗೆ. ನೋಡಿ ಎಷ್ಟು ಕ್ರಿಸ್ಪಿನೆಸ್ ಆಗಿ ಬಂದಿದೆ. ಹೇಗೆ ಟೇಸ್ಟ್ ಮಾಡುವ. ಸೂಪರ್ ಆಗಿ ಬಂದಿದೆ ಗೈಸ್. ನಿಮಗೂ ಬಜ್ಜಿ ತಿನ್ಬೇಕಂತ ಆಸೆ ಇದ್ರೆ ಈ ಥರ ಒಮ್ಮೆ ಟ್ರೈ ಮಾಡಿ. ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸೂಪರ್ ಸೂಪರ್ ಸೂಪರ್.